ಓಕೆ, ಇನ್ನು ಉತ್ತರ ಕನ್ನಡ ಜಿಲ್ಲೆ ಸಮಗ್ರ ಹೋರಾಟ ಸಮಿತಿಯ ರೋಷನ್ ಬಾವಾಜಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಇವತ್ತು ತಾವು ಪ್ರತಿಭಟನೆ ನಡೆಸಿದ್ದನ್ನ ನಾನು ನೋಡಿದೆ. ಹೌದು ಮೇಡಮ್. ಓಕೆ, ಏನ್ ಹೇಳಕ್ ಬಯಸ್ತೀರಾ ಸರ್? ಹಾ ಮೇಡಮ್, ಇವತ್ತು ಪ್ರತಿಭಟನೆ ನಡೆದ್ವಿ. ಸುಮಾರು ಸಂಖ್ಯೆಯಲ್ಲಿ ಜನರೆಲ್ಲ ಭಾಗವಹಿಸಿದ್ರು. ಇವತ್ತು ಏನಾಗ್ಬಿಟ್ಟಿದೆ ಮೇಡಮ್, ನಮ್ದು ನೀವು ಬಹಳ ಹತ್ರದಿಂದ ನೋಡಿದೀರಾ, ನಮ್ ಜಿಲ್ಲೆಯಾಗೆ ನಮ್ಮ ಕ್ಷೇತ್ರವನ್ನು ಬಹಳ ಹತ್ರದಿಂದ ನೋಡಿದೀರಾ ನೀವು, ಇಲ್ಲಿಯವರೇ ಆಗಿರೋದ್ರಿಂದ. ಇವತ್ತು ಜೋಯಿಡಾ, ರಾಮನಗರ್, ದಾಂಡೇಲಿ, ಹಳಿಯಾಳಿ ಇಷ್ಟೆಲ್ಲ ಬರ್ತದೆ ನಮ್ಮ ಕ್ಷೇತ್ರದಲ್ಲಿ. ಇವತ್ತು ನಮ್ಗೊಂದು ಕರೆಕ್ಟ್ ಆಗಿ ಒಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಮೇಡಮ್. ನಮ್ಗೆ ಯಾವ ತರ ಅಂದ್ರೆ ಒಂದೊಂದ್ ಕಡೆ ಯಾವ ತರ ಆಗಿದೆ ಅಂದ್ರೆ, ನಮ್ದು ಬಹಳ ಹತ್ತಿರದವರು, ಬಹಳ ಕ್ಲೋಸ್ ಒನ್ಸ್ ಅನ್ನ ನಾವು ಒಂದು ಗೋಲ್ಡನ್ ಅವರ್ ಮಿಸ್ ಆಗಿ ಕಳ್ಕೊಂಡಿದ್ದಿದೆ. ಯಾಕಂದ್ರೆ ಇಲ್ಲಿ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಫೆಸಿಲಿಟಿ ಕರೆಕ್ಟ್ ಇಲ್ಲ ಮೇಡಮ್. ನೀವು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ನಮ್ದೇ ಹಾಸ್ಪಿಟಲ್ ಯಾವ ತರ ಇದೆ ಅಂದ್ರೆ, 3 ಆಂಬುಲೆನ್ಸ್ ಇದೆ ಮೇಡಮ್. 3 ಆಂಬುಲೆನ್ಸ್ ಅಲ್ಲಿ 2 ವರ್ಕಿಂಗ್ ಕಂಡೀಷನ್ ಇದೆ, ಒಂದು ಸ್ಕ್ರಾಪ್ ಆಗಿದೆ ಆಲ್ರೆಡಿ, ಮತ್ತೊಂದು 108 ಒಂದಿದೆ. ಅದು ಏನಾಗುತ್ತೆ, 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಏನಾರ ಹೋಗ್ಬೇಕಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಅದು ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಸೊ ಮೇಡಮ್, ನಾವೇನಂತೀವಿ, ಈಗ ಸ್ವತಂತ್ರ ಸಿಕ್ಕ ನಾವು ಇಷ್ಟು ವರ್ಷ ಆದ್ಮೇಲೂ ನಮ್ದು ಬೇಸಿಕ್ ಇದು, ನಮ್ಗೆ ಒಂದು ಹಕ್ಕು ಇದು. ಆಕ್ಚುಲಿ ಹೆಲ್ತ್ ಇಸ್ ಅವರ್ ರೈಟ್. ಆ ರೈಟು ಸಿಗ್ತಾ ಇರಲಿಲ್ಲ ಅಂದ್ರೆ ನಮ್ಗೆ ಯಾವ ಕಾಲದಲ್ಲಿ ಇದೀವಿ ನಾವು, ಎಂತ ಪರಿಸ್ಥಿತಿಯಲ್ಲಿ ಇದೀವಿ ಮೇಡಮ್. ನಮ್ಗೆ ಬಹಳ ಒಂಥರ ಹೇಳಲಿಕ್ಕೆ ಬಹಳ ಒಂಥರ ಕಾರಣ ನಾವೇ ರೋಷನ್ ಬಾಬಾಜಿ ಅವರೇ. ಯಾಕಂದ್ರೆ ನಮ್ಮ ಜಿಲ್ಲೆಯ ಜನ ಧ್ವನಿ ಎತ್ತಲ್ರಿ. ನಮ್ ಜಿಲ್ಲೆಯ ಜನ ಬರೀ ಟ್ವಿಟರ್, ಫೇಸ್ಬುಕ್ ಇವೇ ಮಾಡ್ಕೊಂಡು ನಿಂತ್ಕೋತಾರೆ. ಬನ್ರಿ ಇಲ್ಲಿ ಸೌತ್ ಕರ್ನಾಟಕ ಕಡೆ ನೋಡೋಣ ಜನ ಹೆಂಗಿದ್ದಾರೆ. ಶರ್ಟ್ ಪಟ್ಟಿ ಹಿಡಿದು ಕೇಳ್ತಾರೆ, ಕೊಡ್ತಿರೋ ಓಟ್ ಹಾಕ್ತಿವಿ, ಇಲ್ಲಾಂದ್ರೆ ನಡ್ರಿ ಮನೆ ಕಡೆಗೆ ಅಂತಾರೆ. ಮೇಡಮ್, ಈಗ ಏನಾಗಿದೆ, ಆ ತಪ್ಪು ನಾವು ಮಾಡ್ಬಿಟ್ಟಿದ್ವಿ, ಇನ್ಮೇಲೆ ಮಾಡಲ್ಲ. ಯಾಕಂದ್ರೆ ನಮ್ಮ ಪೀಳಿಗೆಯವರು, ನಮ್ದೇನ್ ಜನರೇಷನ್ ಇದಾರಲ್ಲ, ನಾವ್ ಇಲ್ಲಿಯವರೇ, ನಾವು ಮೂಲ ದಾಂಡಿಲೆ ಅವರೇ, ನಾವು ಇಲ್ಲಿಯವರೇ, ಇಲ್ಲಿ ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದ್ರೆ ದಟ್ ಇಸ್ ಅವರ್ ರೈಟ್. ಇದು ಟ್ಯಾಕ್ಸ್ ಮನಿಯಿಂದ ನಡೆಯುತ್ತಿರುವಂತ ಇದು ಗೌರ್ಮೆಂಟ್, ಯಾರು ಮನೆ ತಂದು ಹಾಕುವಂತದ್ದಲ್ಲ. ಎಲ್ಲರದು ಟ್ಯಾಕ್ಸ್ ಮನಿಯಿಂದ ನಡೀತಿರುವಂತ ಗೌರ್ಮೆಂಟ್. ನಮ್ಗೆ ಯಾಕೆ ಸೌಲಭ್ಯ ಸಿಗ್ಬಾರ್ದು? ಬೇರೆ ಡಿಸ್ಟ್ರಿಕ್ಟ್ ಸಿಗುತ್ತೆ, ವೈ ಶುಡ್ ವಿ ನಾಟ್ ಗೆಟ್ ದಟ್? ಹೇಳಿ ನೋಡೋಣ ಮೇಡಮ್. ಈಗ ನೋಡಿ, ನಮ್ದು ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ಅಂತಂದ್ರೆ 2 ಬೇಕು. ಒಂದು ಘಟ್ಟದ ಕೆಳಗೆ, ಒಂದು ಘಟ್ಟದ ಮೇಲೆ ಬೇಕು ಅನ್ನೋ ಬೇಕಾಗುವಂತದ್ದು ಒಂದು ಆಕ್ಚುಲಿ ಅನಿವಾರ್ಯತೆ ಇದೆ ನಮ್ಗೆಲ್ಲರಿಗೂ. ಆ ಟೈಮಲ್ಲಿ ವಿ ಆರ್ ನಾಟ್ ಗೆಟಿಂಗ್ ದಿಸ್ ಬೇಸಿಕ್ ಫೆಸಿಲಿಟಿ ಸಿಗ್ತಿಲ್ಲ ಮೇಡಮ್. ನಾವ್ ಏನ್ ಮಾಡ್ಬೇಕಂದ್ರೆ, ಓಟ್ ಹಾಕಿ ನಾವ್ ಏನ್ ಮಾಡ್ತಿದೀವಿ, ನಮ್ಗೊಂದು ಬೇಸಿಕ್ ಒಂದು ನಮ್ಮ ಮನೇಲಿ ಯಾರಿಗಾರ ಏಜ್ ಆದವ್ರು ಕರ್ಕೊಂಡೋಗಿ ಒಂದು ಹಾಸ್ಪಿಟಲ್ ಸೇರಿಸಬೇಕು ಅನ್ನೋವರೆಗೆ ಆ ಗೋಲ್ಡನ್ ಅವರ್ ಮಿಸ್ ಆಗಿ ಹೋಗುತ್ತೆ. ಅಷ್ಟೊತ್ತಿಗೆ ನಾವು ಡಾಕ್ಟರ್ ಅಂತಾರೆ ಏನೂ ಮಾಡಕ್ಕಾಗಲ್ಲ ಅಂತೇಳಿ. ಎಷ್ಟು ನಮ್ಮ ಆಪ್ತರನ್ನು ಕಳ್ಕೊಂಡಿಲ್ಲ ನಾವು ಈ ವಿಚಾರದಲ್ಲಿ. ಯಾಕೆ ಕಳ್ಕೋಬೇಕು ನಾವು? ಸೊ ನಿಮ್ಮ ಹೋರಾಟ ನಿರಂತರ ರೋಷನ್? ನಮ್ಮ ಹೋರಾಟ ಡೆಫಿನೆಟ್ಲಿ ನಿರಂತರ ಮೇಡಮ್. ನಾವು ನಿಲ್ಲೋದಿಲ್ಲ. ಈಗ ಯಾವುದೇ ಕಾರಣಕ್ಕೂ ನಾವು ನಿಲ್ಲುವಂತ ಪ್ರಶ್ನೆನೇ ಇಲ್ಲ. ನಾವು KMC ಹೋಗ್ಬೇಕಂದ್ರೆ 70 ಕಿಲೋಮೀಟರ್ ಹೋಗ್ಬೇಕು, SDM ಹೋಗ್ಬೇಕಾದ್ರೆ 60 ಕಿಲೋಮೀಟರ್, KLE ಹೋಗ್ಬೇಕಾದ್ರೆ 110 ಕಿಲೋಮೀಟರ್ ಹೋಗ್ಬೇಕು. ನಮ್ಗೆ ಅಲ್ಲಿವರೆಗೆ ಎಲ್ಲಿ ಗೋಲ್ಡನ್ ಆರ ಇರುತ್ತೆ? ಎಲ್ಲ ನಮ್ಮ ಆಪ್ತರ ಕರ್ಕೊಂಡೋದ್ರಿಗೆಲ್ಲ ನಾವು ವಾಪಸ್ ಕರ್ಕೊಂಡ್ ಬಂದಿದೆ. ನೋಡೋಣ ನಮ್ಮ ಪ್ರಯತ್ನ ನಮ್ಮ ಜಿಲ್ಲೆಯ ಜನರನ್ನ ಬಡಿದೆಪ್ಪಿಸುತ್ತಾ ಅಂತ. ಇಲ್ಲ ಮೇಡಮ್, ನಾವಂತೂ ಪ್ರಯತ್ನ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ನಮಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದಾಂಡೇಲಿ ಆಗೋವರೆಗೂ ನಾವ್ ಯಾರು ಸುಮ್ಮನೆ ಕುತ್ಕೊಳ್ಳಲ್ಲ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ರೋಷನ್ ಬಾವಾಜಿ ಅವರೇ, ಎಷ್ಟೊತ್ತು ತಾವು BTV ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.